ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹಾಲು ಒಬ್ಬಟ್ಟು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಈಗಂತೂ ಯುಗಾದಿ ಇರೋದ್ರಿಂದ ಇದನ್ನು ಕೂಡ ಮಾಡಿಕೊಂಡು ತಿನ್ಬೋದು. ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಥರ ಒಬ್ಬಟ್ಟನ್ನ ಮಾಡಿಕೊಂಡು ಊಟ ಮಾಡ್ಬೋದು. ಅದಕ್ಕಿಂತ ಮೊದಲು ಯಾರೇ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು. ಕೆಲವರು ಮೈದಾ ಮತ್ತು ಚಿರೋಟಿ ಮಾತ್ರ ಹಾಕಿ ಮಾಡ್ತಾರೆ. ಮಕ್ಕಳು ಕೂಡ ತಿನ್ನೋದ್ರಿಂದ ಎರಡು ಹಾಕೋದ್ರಿಂದ ಜೀರ್ಣ ಆಗೋಲ್ಲ. ಹಂಗಾಗಿ ನಾನು ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಗೋಧಿ ಮೈದಾ ಎರಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ, ಎರಡು ಕೂಡ ಬೆರೆತ್ಕೋಬೇಕು. ಈಗ ಎಲ್ಲ ಕೂಡ ಮಿಕ್ಸ್ ಆಗಿದೆ. 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಬಿಡೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಕೂಡ ಹಸಿಟ್ಟು ಜೊತೆ ಬೆರೆಯೋ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಾಮೂಲಿ ಪೂರಿ ಅದಕ್ಕೆ ಕಲಿಸ್ಕೊಳ್ಳೋಣ. ಈಗ ಎಣ್ಣೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾನು 1 ಕಪ್ ಅಳತೆಯಷ್ಟು ನೀರನ್ನ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದೇ ಸಲ ಹಸಿಟ್ಟು ಮೇಲೆ ಒಯ್ದುಬಿಟ್ರೆ ನಿಮ್ಗೆ ಅಳತೆ ಕ್ಲೀನಾಗಿ ಸಿಕ್ಕಲ್ಲ. ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅಳತೆ ನೀಟಾಗಿ ನಿಮಗೆ ಕಲಿಸುವಾಗಲೇ ಗ್ರಿಪ್ಪು ಗೊತ್ತಾಗ್ಬಿಡುತ್ತೆ. ಗ್ರಿಪ್ ಸಿಗುತ್ತಲ್ಲ, ಆಗ ಸಾಕು ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಈ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಪೂರಿ ಅದಕ್ಕೆ ಬಂದರೆ ಸಾಕು. ನೀರು ಕೂಡ ಸ್ವಲ್ಪನೇ ಆಗಿರೋದು. 1 ಕಪ್ ನೀರು ಅಳತೆಲಿ ಇನ್ನೂ ಇಷ್ಟು ನೀರು ಉಳಿದಿದೆ. ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಹಸಿ ಕಾಯಿನ ತೊಗೊಂಡಿದ್ದೀನಿ. ಕಾಯಿ ತೊಗೊಂಡು ಅದ್ರ ಸಿಪ್ಪೆ ಮಾತ್ರ, ಮೇಲ್ಗಡೆ ಸಿಪ್ಪೆ ತೆಗ್ದಿದ್ದೀನಿ ಅಷ್ಟೇ. ನೀವು ಬೇಕು ಅಂದರೆ ಒಣ ಕೊಬ್ಬರಿನೂ ಕೂಡ ಹಾಕ್ಕೋಬೋದು. ಹಸಿ ಕಾಯಿ ಇದ್ದರೆ ಹಸಿ ಕಾಯಿನೂ ಕೂಡ ಹಾಕ್ಕೋಬೋದು. 2 ಟೇಬಲ್ ಸ್ಪೂನು ಗಸಗಸೆ ಇಲ್ಲಿ ನಾನು ಉರಿತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಇಲ್ಲಿ 8 ಗೋಡಂಬಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಮೊದಲಿಗೆ ನೀರು ಹಾಕೋಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರ್ತರಿ ಆದಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಅಲ್ಲಿ ರುಬ್ಕೊಂಡಿದ್ದೀನಿ. ತರ್ತರಿ ಆಗೋ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪೇಸ್ಟ್ ಥರ ಆಗಿರಬೇಕು, ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಬನ್ನಿ, ಈಗ ಕಾಯೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ಪೇಸ್ಟ್ ಥರ ಆಗಿರಬೇಕು. ಈ ರೀತಿ ಆದರೆ ಸಾಕು. ಬನ್ನಿ, ಈಗ ನಾನಿಲ್ಲೊಂದು ದಪ್ಪವಾಗಿರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಕಾಯಿ ಹಾಕ್ಕೊಳ್ಳೋಣ. ಕಾಯಿನೆಲ್ಲ ಇದಕ್ಕೆ ಮತ್ತೆ ಅದಷ್ಟೇ ಜಾರಷ್ಟೇ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಇದು ನೀರು ಥರನೇ ಮಾಡ್ಕೋಬೇಕು. ತುಂಬ ಗಟ್ಟಿಗಾಗ್ಬಿಟ್ರೆ ತಳ ಹತ್ಬಿಡುತ್ತೆ, ಹಾಗಾಗಿ ತೆಳ್ಳಗೆ ಇರಬೇಕು. ಇದಕ್ಕಿನ್ನ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನೀರು ಮತ್ತು ಕಾಯಿನ ರುಬ್ಬಿರೋಂಥ ಕಾಯಿನ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ತೆಳ್ಳಗೆ ಇರಬೇಕು. ತೆಳ್ಳ ಥರ ನೀರು ಥರ ಇದ್ದರೆ ಅದು ಬೆಂದ ಮೇಲೆ ಕೂಡ ಇನ್ನೂ ಗಟ್ಟಿ ಆಗುತ್ತೆ. ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹತ್ತೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಕೈ ಆಡಿಸ್ತಾ ಇರಬೇಕು. ಒಂದು 5 ನಿಮಿಷ ಈ ರೀತಿ ಆಡಿಸ್ತಾ ಇದ್ದರೆ ಸಾಕು, ಬೇಗನೆ ಮಳ್ಳು ಬರುತ್ತೆ. ಹಸಿ ವಾಸನೆ ಹೋಗೋವರೆಗೂ ಮಳ್ಳಿಸ್ತಾ ಇರಬೇಕು. ನೋಡಿ, ಈಗ 5 ನಿಮಿಷ ಹೀಗೆ ಕೈ ಆಡಿಸ್ತಾ ಇರೋದ್ರಿಂದ ಚೆನ್ನಾಗಿ ಹಾಲು ಕೂಡ ಕಾಯಿ ಹಾಲು ಚೆನ್ನಾಗಿ ಮಳ್ಳಿ ಬರ್ತಾ ಇದೆ.
ಈ ರೀತಿ ಚೆನ್ನಾಗಿ ಮಳ್ಳಿಸಿದ್ರೆ ಹಸಿ ವಾಸನೆ ಹೋಗೋ ಥರ ಮಳ್ಳಿಸ್ಬೇಕು ಎಲ್ಲನೂ. ಕಾಯಿ ಸ್ಮೆಲ್ಲು ಸ್ವಲ್ಪನೂ ಕೂಡ ಇರೋದಿಲ್ಲ. ನೋಡಿ ತುಂಬಾ ಚೆನ್ನಾಗಿ ಉಕ್ಕಿ ಬರ್ತಾ ಇದೆ. ಈ ರೀತಿನೇ ಚೆನ್ನಾಗಿ ಮಳ್ಳಿಸ್ಕೋಬೇಕು. ಈಗ ಸ್ಟವ್ನ ಕಡಿಮೆನೇ ಇಟ್ಕೊಂಡು ಮಳ್ಳಿಸ್ಕೊಳ್ಳಿ. ತುಂಬ ಜಾಸ್ತಿ ಉರಿ ಎಲ್ಲ ಇಟ್ಕೊಂಡು ಮಳ್ಸೋಕೆ ಹೋಗ್ಬಾರ್ದು. ಇದಕ್ಕೆ ನಾನಿಲ್ಲಿ 1 ಲೋಟ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನೀವು ಕಾಯಿಸಿರೋ ಹಾಲಾರು ಹಾಕ್ಕೋಬೋದು, ಇಲ್ಲ ಹಸಿ ಹಾಲಾರು ಹಾಕ್ಕೋಬೋದು. ಎರಡರಲ್ಲಿ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಹಾಲು ಹಾಕಿ ಕೂಡ ಸಣ್ಣ ಉರಿಲೇ ಮಳ್ಳಿಸ್ಬೇಕು. ಹಾಲು ಮಳ್ಳ ಗಂಟಾದರೆ ಸಾಕು. ಇದಕ್ಕೇನೆ ನಾವೀಗ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸ್ವೀಟು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೋಬೋದು, ಇಲ್ಲ ನಮಗೆ ಕಡಿಮೆ ಅನ್ನಂಗಿದ್ರೆ ಕಡಿಮೆ ಕೂಡ ಮಾಡ್ಕೋಬೋದು. ತುಂಬ ಈಸಿ ಕೂಡ, ಬೇಗನೆ ಆಗುತ್ತೆ, ಜಾಸ್ತಿ ಟೈಮೆಲ್ಲ ಹಿಡಿಯೋಲ್ಲ. ಮಾಮೂಲಿ ಪೂರಿ ಮನೇಲಿ ಮಾಡಿದಾಗ ಪೂರಿ ಮಿಕ್ಕಿದ್ರು ಕೂಡ ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಲೊಂದು ಮಾಡಿಕೊಂಡ್ರೆ ಸಾಕು. ಮಕ್ಕಳು ಇಷ್ಟಪಟ್ಟರು ಅಂದಾಗ ಈ ರೀತಿ ಒಂದು ಕಾಯಿ ರುಬ್ಬಿಟ್ಟು ಬಾದಾಮಿ ಪೌಡ್ರ್ ಹಾಕಿ ಕೊಟ್ಟರೆ ಸಾಕು, ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ ಹಾಲು ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಮಳ್ಳಿದೆ. ಈ ರೀತಿ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಇದಕ್ಕೆ ನಾನು ಏಲಕ್ಕಿ ಕಾಳು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಪೂರಿನ ಒತ್ಕೊಬಿಡೋಣ. ಬನ್ನಿ, ಈಗ ಕಲಸಿಟ್ಟಿದ್ವಲ್ಲ ಆ ಹಿಟ್ಟು ಕೂಡ ನೆಂದಿದೆ. ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ. ಈ ಹದದಲ್ಲಿದ್ದರೆ ಸಾಕು. ಇದನ್ನೆಲ್ಲ ಒಂದ್ಸಲ ಮತ್ತೆ ಇನ್ನೊಂದ್ಸಲ ಮಿದ್ಕೊಂಡು ನಮಗೆ ಉಂಡೆ ಯಾವುದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕ್ಕೋಬೋದು. ಇದು ಪೂರಿ ಆಗಿರೋದ್ರಿಂದ ನಾವು ಒಂದು ಮೀಡಿಯಮ್ ಸೈಜಲ್ಲೇ ಉಂಡೆ ಮಾಡ್ಕೊಳ್ಳೋಣ. ಇಷ್ಟಪ್ಪ ಉಂಡೆ ಆದರೆ ಸಾಕು. ನೋಡಿ ಈಗ ಎಲ್ಲನೂ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಮಣೆ ಮೇಲಿಟ್ಟು ಒತ್ಕೊಳ್ಳೋಣ. ನೀವು ಅಥವಾ ಕಲ್ ಮೇಲೆ ಒತ್ತೋರಾದರೆ ಎಣ್ಣೆ ಹಾಕ್ಕೊಂಡು ಒತ್ತಿ, ಇಲ್ಲ ಈ ರೀತಿ ಮಣೆ ಮೇಲೆ ಒತ್ತುತ್ತೀನಿ ಅಂದರೆ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಒತ್ಕೋಬೋದು. ಕಲ್ ಮೇಲೆ ಒತ್ತೋರು ಎಣ್ಣೆನೇ ಹಾಕಿ ಒತ್ತಬೇಕು ಅಂತಾರೆ, ಏನಿಲ್ಲ ಹಸಿಟ್ಟು ಹಾಕ್ಕೊಂಡು ಕೂಡ ಈ ರೀತಿ ಮಣೆ ಮೇಲೆ ಒತ್ತೋದಾದರೆ ಹಸಿಟ್ಟು ಹಾಕ್ಕೊಂಡು ಒತ್ತಿ ತುಂಬಾ ಚೆನ್ನಾಗಿ ಬರುತ್ತೆ. ಮಾಮೂಲಿ ನಮಗೆ ಪೂರಿ ಯಾವ ರೀತಿ ಮಾಡ್ತೀವೋ ಆ ರೀತಿ ಅದಕ್ಕೆ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಈ ಶೇಪಲ್ಲಿ ಅಗಲ ಇದ್ದರೆ ಸಾಕು. ಒಂದೊಂದೇ ಪೂರಿನ ಈ ರೀತಿ ಒಂದು ತಟ್ಟೆಗೆ ಎಲ್ಲ ಉಂಡೆಗಳನ್ನ ಈ ರೀತಿ ಒತ್ತಿ ಇಟ್ಕೊಳ್ಳೋಣ. ಬನ್ನಿ, ಈಗ ಎಲ್ಲ ಪೂರಿನೂ ಒತ್ಕೊಂಡು ರೆಡಿಯಾಗಿದೆ. ನೋಡಿ ಈ ರೀತಿ ಎಲ್ಲನೂ ಒತ್ಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಕಡೆ ಕೂಡ ಎಣ್ಣೆ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಇದು ಕೂಡ ಇನ್ನೊಂದು ಸ್ವಲ್ಪ ಬಿಸಿ ಆದರೆ ಸಾಕು. ಪೂರಿನ ಕರ್ಕೊಬಿಡೋಣ. ಬನ್ನಿ, ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೀಗ ನಾವು ಒಂದೊಂದೇ ಪೂರಿನ ಹಾಕ್ಕೊಳ್ಳೋಣ. ಇದು ಪೂರಿ ಊದಲೇಬೇಕು ಅಂತೇನಿಲ್ಲ. ಕೆಲವರು ಊದಲಿಲ್ಲ ಅಂತ ಅಂದ್ಕೊತಾರೆ, ಉಬ್ಬರಲಿಲ್ಲ ಅಂತ. ಉಬ್ಬರಲಿಲ್ಲ ಅಂದರೂ ಏನಿಲ್ಲ, ಪರವಾಗಿಲ್ಲ, ಹಾಗೆ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಕೂಡ ಆಗುತ್ತೆ. ಈ ರೀತಿ ಎಲ್ಲನೂ ಒಂದು ತಟ್ಟೆಗೆ ಅಥವಾ ಜಾಲರಿಗೆ ತೆಗೆದಿಟ್ಕೊಳ್ಳೋಣ. ಬನ್ನಿ, ಈಗ ಪೂರಿನೆಲ್ಲ ಕರ್ಕೊಂಡಾಗಿದೆ. ಪೂರಿ ಕೂಡ ರೆಡಿಯಾಗಿದೆ. ತುಂಬ ಸ್ಮೂತಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಬಿಡೋಣ. ಇಲ್ಲಿ ನಾವು ಹಾಲು ಮಾಡ್ಕೊಂಡಿದ್ವಲ್ಲ ಆ ಹಾಲನ್ನ ತೊಗೊಂಡಿದ್ದೀನಿ ನಾನು. ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬಾದಾಮ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನೇನು ಮಳ್ಸೋ ಅವಶ್ಯಕತೆ ಇಲ್ಲ. ನಿಮಗೆ ನೆಂಚ್ಕೊಳಕ್ಕೆ ಬೇಕು, ಸೈಡಲ್ಲೆಲ್ಲ ಸಿಗಬೇಕು ಅನ್ನೋಂಗಿದ್ರೆ ದ್ರಾಕ್ಷಿ, ಗೋಡಂಬಿ ಆ ಥರನ್ನೆಲ್ಲ ಕೂಡ ಡ್ರೈ ರೋಸ್ಟ್ ಮಾಡಿ ಹಾಕ್ಕೋಬೋದು. ಹಾಲು ಬಿಸಿ ಇರುವಾಗಲೇ ಒಂದೊಂದೇ ಪೂರಿನ ಹಚ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಹಾಲೊಳಗೆ ರೆಡಿಯಾಗಿದೆ. ತುಂಬಾ ಟೇಸ್ಟಿ ರುಚಿಯಾಗಿರುವಂತಹ ಅಜ್ಜಿ ಹೇಳಿಕೊಟ್ಟಂತಹ ಹಾಲೊಳಗೆ ಎಲ್ಲರೂ ಕೂಡ ತಿನ್ನಲೇಬೇಕಾಗಿರುವಂತಹ
ಹಾಲೊಳಗೆ ಒಂದು ಸಲ ನೀವು ಕೂಡ ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.